ಅಧಿವೇಶನ ಪ್ರಾರಂಭ ಆಗಿದೆ. ಸರ್ಕಾರಿ ಹಣದಲ್ಲಿ, ಜನರ ತೆರಿಗೆಯಿಂದ ಉಸುರಿದ ಹಣದಲ್ಲಿ ಇವರು ಮಜಾ ಮಾಡಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಸುವರ್ಣಸೌಧ ಕಟ್ಟಿಸಿದ್ದು, ನಿರ್ಮಾಣ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳು, ಈ ನಾಡಿನ ಮತ್ತು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಸುವರ್ಣಸೌಧ ನಿರ್ಮಾಣ ಆಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಬಹುಶಃ ಈ ಅಧಿವೇಶನ ಅತ್ಯಂತ ಕಳಪೆ ಅಧಿವೇಶನ ಆಗಿದೆ. ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡೋಕ್ಕೆ ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾರೆ. ರೈತರ ಸಮಸ್ಯೆಗಳು, ಕಬ್ಬಿನ ಬಗ್ಗೆ ಚರ್ಚೆ ಮಾಡಲಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ನಮ್ಮ ಪ್ರತಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಮಾತಾಡಿದರು. ಆದರೆ ಯಾವುದೇ ಭರವಸೆಗಳಿಲ್ಲ. ಎಲ್ಲ ಭರವಸೆಗಳು ಭರವಸೆಯಾಗಿ ಉಳಿದವೆ. ಕಾಂಗ್ರೆಸ್ ಒಂದು ರೀತಿ ಇಬ್ಬಾಗ ಸ್ಥಿತಿಯಲ್ಲಿದೆ. ಜನ ಮಾತಾಡ್ತಾರೆ. ಜನರಿಗೆ ಒಂದು ರೀತಿ ಈ ಸರ್ಕಾರದ ಕಾಮಿಡಿ ಪೀಸ್ ಆಗಿಬಿಟ್ಟಿದೆ. ಜನರಿಗೆ ಮನೋರಂಜನೆ ಸಿಗ್ತಾ ಇದೆ. ಆದರೆ ರೈತರ ಸಮಸ್ಯೆಗಳು, ಉತ್ತರ ಕನ್ನಡ ಸಮಸ್ಯೆಗಳು ಯಾವುದೂ ಚರ್ಚೆಗಳು ಆಗ್ತಿಲ್ಲ ಮತ್ತು ಹಣ ಬಿಡುಗಡೆ ಆಗ್ತಿಲ್ಲ. ನಮ್ಮ ಸರ್ಕಾರ ಅವಧಿಯಲ್ಲಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವಧಿಯಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಆಯಿತು. ಅಲ್ಲಿ ಆ ಭಾಗದ ಕಲ್ಯಾಣ ಕರ್ನಾಟಕ ವಿಶೇಷವಾದ ಯೋಜನೆಗಳನ್ನು ಮಂಜೂರು ಮಾಡ್ತಾ ಇದ್ರು. ಆದರೆ ಈ ಸರ್ಕಾರ ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾರೆ. ಅಂದರೆ ಡಿನ್ನರು, ಲಂಚ್, ಒಂದು ಸರಿ ಡಿನ್ನರ್ಗಳು ಮೀಟಿಂಗ್ ಆಗ್ತವೆ, ಲಂಚ್ ಮೀಟಿಂಗ್ ಆಗ್ತವೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತವೆ. ಸ್ಪಷ್ಟವಾಗಿ ಎರಡು ಗುಂಪಾಗಿದೆ. ಮುಖ್ಯಮಂತ್ರಿಗಳು ಆಪ್ತರು ಒಂದು ಕಡೆ ಡಿನ್ನರ್ ಏರ್ಪಡಿಸ್ತಾರೆ, ಅಲ್ಲಿ ಉಪಮುಖ್ಯಮಂತ್ರಿಗಳಲ್ಲ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಅವರ ಆಪ್ತರಿಗೆ ಏರ್ಪಡಿಸಿದಾಗ CM ಹೋಗಲ್ಲ. ಅಂದರೆ ಸರ್ಕಾರ ಈ ನಾಡಿನ ರೈತರ ಜ್ವಲಂತ ಸಮಸ್ಯೆಗಳಿಗೆ ಗಮನ ಹರಿಸ್ಬೇಕಾಯಿತು. ಮೆಕ್ಕೆಜೋಳ ಅಂತೂ ಕೇಳೋರಿಲ್ಲ, ಅಂಥ ಸ್ಥಿತಿ ಇದೆ. ಇವ್ರು ಬರೀ ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ಈ ಕಾಂಗ್ರೆಸ್ ಹೈಕಮಾಂಡು ರಾಹುಲ್ ಗಾಂಧಿ ಪ್ರಬುದ್ಧ ರಾಜಕಾರಣಿ ಆಗಬೇಕಾಗಿತ್ತು. ಮೈಂಡ್ ಮೆಚ್ಯೂರೇ ಇಲ್ಲ ರಾಹುಲ್ ಗಾಂಧಿಗೆ. ಓಟ್ ಚೋರಿ ಅಂತ ಇಟ್ಕೊಂಡ್ಬಿಡ್ತಾರೆ. ಆ ಓಟ್ ಚೋರಿಲಿ ಇವ್ರು ಭಾಗವಹಿಸಿದ್ದೆ ಅದು ಒಂದು ದೊಡ್ಡ ಸುದ್ದಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ರೈತನ ಬೆಳೆಂಥ ಮೆಕ್ಕೆಜೋಳಕ್ಕೆ ಇದುವರೆಗೂ ನಾಮಕಾವಸ್ಥೆ ಖರೀದಿ ಕೇಂದ್ರಕ್ಕೆ ಆದೇಶ ಆಯಿತು. ಸರ್ಕಾರ ಅಲ್ಲ, ಡಿಸ್ಟಿಲರಿ, KMF. ಆದರೆ ಎಲ್ಲೂ ಮೆಕ್ಕೆಜೋಳ ಖರೀದಿಕ್ಕೆ ಮಾಡ್ತಾ ಇಲ್ಲ. ಇದು ರೈತನ ಆತ್ಮಹತ್ಯೆಗಳಿಗೆ ಇದು ಒಂದು ಭಾಗ್ಯ. ಇದು ಯಾಕಂದ್ರೆ ದಿನನಿತ್ಯ ಆತ್ಮಹತ್ಯೆ ಮಾಡ್ಕೊತಾರೆ, ಸರ್ಕಾರ ಸ್ಪಂದನೆ ಇಲ್ಲ. ಇಂಥ ಕೆಟ್ಟ ಸರ್ಕಾರವನ್ನು ಜನ ಮಾತಾಡ್ತಾರೆ, ಯಾವತ್ತೂ ನೋಡಿಲ್ಲ ಅಂತೇಳಿ. ಮೊನ್ನೆ ವೋಟ್ ಚೋರಿಗೆ ಹೋದಾಗ ಸೋನಿಯಾ, ರಾಹುಲ್ ಗಾಂಧಿ ಭೋಜನ ಕೂಟದಲ್ಲಿ DCM ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳಿಗೆ ಆಹ್ವಾನೇನಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಪ್ರತಿ ದಿವಸ ಸಿದ್ದರಾಮಯ್ಯ ಸುಪುತ್ರ ಒಂದು ಕಡೆ ಹೇಳ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ 5 ವರ್ಷ ಅಂತ ಹೇಳ್ತಾರೆ. ಅಥವಾ ಮುಖ್ಯಮಂತ್ರಿ ಆಪ್ತರು ಹೇಳ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಇನ್ನು DCM ಆಪ್ತ ಶಾಸಕರುಗಳು ಡಿಸೆಂಬರ್ 6 ವೆಯ್ಟ್ ಆ್ಯಂಡ್ ಸಿ, ಕಾದು ನೋಡಿ, ಡಿಸೆಂಬರ್ 6 ಕಾದು ನೋಡಿ, ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ, ಹೊಸ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇವ್ರು ಹೇಳ್ತಾರೆ. ಅಂದರೆ ಇವ್ರ ಕಚ್ಚಾಟದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು. ನನಗೆ ಒಂದು ಕಡೆ ರೈತರು ಸಮಸ್ಯೆಗಳು ಹಾಗೆ ಜ್ವಲಂತವಾಗಿ ಉಳಿದಿದೆ. ಸಾಮಾನ್ಯ ಜನರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನ ದಿನ ಏರ್ತಾ ಇದೆ. ಇನ್ನು ಗೃಹಲಕ್ಷ್ಮಿ, ಇವರು ಪಲಾಯನವಾದಿಗಳು. ಹಣ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರೆ ಹಣನೇ ಬಿಡುಗಡೆ ಆಗಿಲ್ಲ. ಕಚ್ಚಾಟಕ್ಕೋಸ್ಕರ ಇವರು ಇಲ್ಲ ಮಜಾ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಅನಿಸ್ತದೆ. ಸುವರ್ಣಸೌಧದಲ್ಲಿ ಯಾವುದೇ ಅರ್ಥಪೂರ್ಣವಾದ ಚರ್ಚೆಗಳಾಗಿಲ್ಲ. ಅದರ ಬದಲಾಗಿ ಇವರು ಬೆಂಗಳೂರಿಗೆ ಕಚ್ಚಾಡ್ತಿದ್ರು, ಹೊಡೆದಾಡ್ತಿದ್ರು. ಬೆಳಗಾಂನಲ್ಲಿ ಪ್ರತಿ ದಿವಸ ಇಡೀ ಸುವರ್ಣಸೌಧ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಬದಲಾವಣೆ ಆಗಲ್ಲ, ಮುಂದುವರಿತಾರೆ, ಇಲ್ಲ, ಇದರೆಲ್ಲ ಕಾಲ ಕಳೀತಿದ್ದಾರೆ. ಬಹುಶಃ ನನಗನ್ನಿಸ್ತಾ ಇದೆ, ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಸೂರ್ಯಚಂದ್ರ ಎಷ್ಟು ಸತ್ಯನೋ ಬರೆದಿಟ್ಕೊಳ್ರಿ. ಮುಖ್ಯಮಂತ್ರಿಗಳ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಸಿದ್ದು ಅದೇ ಕಾರಣಕ್ಕೆ. ಸಿದ್ದರಾಮಯ್ಯನವರ ಬಾಯಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ, ಅವ್ರ ಬಾಯಲ್ಲಿ ಹೇಳ್ತಕ್ಕಂಥ ಸರ್ಕಾರ ಮಾಡ್ತದೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿದಾಗಿದೆ.
ಎಲ್ಲಿದೆ ಅಧಿಕಾರಿಗಳು ಯಾರು ಮಾತು ಕೇಳ್ತಲ್ಲ?